Welcome back, students. So in the previous class, we had started with the topic P block elements. P block elements andre ಏನು ಅಂತೆಲ್ಲ ನೋಡಿದ್ವಿ. ಯಾವ ಗ್ರೂಪ್ ಬರುತ್ತೆ ಅದೆಲ್ಲ ನೋಡಿದ್ವಿ. P block elements ಅಂದ್ರೆ ಏನು? When the outermost electrons comes to the P group ಅಲ್ಲಿ ಬಂದು ಆಕ್ಯುಪೈ ಆದ್ರೆ ಅದನ್ನ ನಾವೇನಂತ ಹೇಳ್ತೀವಿ? P block elements ಅಂತ ಹೇಳ್ತೀವಿ, ರೈಟ್? Then ನಾವು ನೋಡಿದ್ವಿ ಎಲ್ಲಿಂದ ಎಲ್ಲಿಗೆ ಪಿ ಬ್ಲಾಕ್ ಹೇಳ್ತೀವಿ ಅಂತ, ಹೌದಾ? ಇಲ್ಲಿಂದ ಎಲ್ಲಿಗೆ, ದಟ್ ಇಸ್ ಗ್ರೂಪ್ 13 ಇಂದ ಗ್ರೂಪ್ 18 ತನಕ ಏನಿದೆಯೋ ಅವನ್ನ ನಾವೇನಂತ ಕರಿತೀವಿ? ಪಿ ಬ್ಲಾಕ್ ಅಂತ ಕರಿತೀವಿ, ರೈಟ್? ಫ್ರಮ್ ಗ್ರೂಪ್ 13 ಟು ಗ್ರೂಪ್ 18 ಅವನ್ನ ನಾವೇನಂತ ಕರಿತೀವಿ? ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಓಕೆನಾ? ಅದಾದ್ಮೇಲೆ ಫಸ್ಟ್ ಫ್ಯಾಮಿಲಿ 13th ಗ್ರೂಪಿಗೆ ನಾವೇನಂತ ಹೇಳ್ತೀವಿ? ಬೋರಾನ್ ಫ್ಯಾಮಿಲಿ ಅಂತ ಹೇಳ್ತೀವಿ. 14th ಗ್ರೂಪ್ ನ ಕಾರ್ಬನ್ ಫ್ಯಾಮಿಲಿ. 15th ಗ್ರೂಪ್ ಇಸ್ ನೋನ್ ಆಸ್ ನೈಟ್ರೋಜನ್ ಫ್ಯಾಮಿಲಿ. ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳಿದ್ದೆ? ನಿಕೋಜನ್ ಫ್ಯಾಮಿಲಿ ಅಂತ ಹೇಳಿದ್ದೆ, ಹೌದಾ? ನೆಕ್ಸ್ಟ್ 16th ಗ್ರೂಪ್ ಆಕ್ಸಿಜನ್ ಫ್ಯಾಮಿಲಿ, ದೆನ್ ಹ್ಯಾಲೋಜನ್ ಫ್ಯಾಮಿಲಿ, ದೆನ್ ಕಮ್ಸ್ ದ ನ್ಯೂಬಲ್ ಗ್ಯಾಸ್. ಸೊ ಇಷ್ಟನ್ನ ನಾವು ಮಾತಾಡಿದ್ವಿ, ಹೌದಾ? ದೆನ್ ನಾವು ಬೋರಾನ್ ಫ್ಯಾಮಿಲಿ ಬಗ್ಗೆ ಎಲ್ಲ ನೋಡಿದ್ವಿ, ಹೌದಾ? ಬೋರಾನ್ ದಿಸ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಲರ್ನ್ಡ್ ಇನ್ ಯೋರ್ 11th ಸ್ಟ್ಯಾಂಡರ್ಡ್. ಬೋರಾನ್ ಫ್ಯಾಮಿಲಿ ಮತ್ತೆ ನಿಮ್ಮ ಕಾರ್ಬನ್ ಫ್ಯಾಮಿಲಿಯಲ್ಲಿ ಆಲೋಟ್ರೋಪ್ಸ್ ಅಂದ್ರೆ ಏನು ಅಂತ ಹೇಳಿದೆ, ರೈಟ್? ಆಲೋಟ್ರೋಪ್ಸ್ ಅಂದ್ರೆ ಏನು? ವೇರ್ ಸಪೋಸ್ ಈಗ ಕಾರ್ಬನ್ ಆಲೋಟ್ರೋಪ್ಸ್ ಅಂದ್ರೆ ಏನು? ಅವೆಲ್ಲ ಹೇಗಿರುತ್ತೆ? ದೇ ಹ್ಯಾವ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಬಟ್ ಫಿಸಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ. ಔಟರ್ ಅಪಿಯರೆನ್ಸ್ ಏನಿರುತ್ತೋ ಅವೇನಾಗಿರುತ್ತೆ? ಅವು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಅವಕ್ಕೆ ನಾವೇನಂತ ಕರಿತೀವಿ? ಆಲೋಟ್ರೋಪ್ಸ್ ಅಂತ ಹೇಳಿದ್ವಿ, ರೈಟ್? ಕಾರ್ಬನ್ ಆಲೋಟ್ರೋಪ್ಸ್ ಯಾವ್ದು? ಡೈಮಂಡ್, ಗ್ರಾಫೈಟ್, ಫುಲರೆನ್ಸ್, ಇದನ್ನೆಲ್ಲ ನಾವು 11th ಸ್ಟ್ಯಾಂಡರ್ಡ್ ಅಲ್ಲಿ ನೋಡಿದ್ವಿ, ಹೌದಾ? ದೆನ್ we went to the 15th group. ಯಾವ್ದದು? ನೈಟ್ರೋಜನ್ ಫ್ಯಾಮಿಲಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ನಿಕೋಜನ್ ಫ್ಯಾಮಿಲಿ ಅಂತ ಹೇಳಿದೆ. ಬೇರೆ ಅದ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು? ಇಟ್ ಇಸ್ ಸಫೋಕೇಟಿಂಗ್ ಆರ್ ಪಾಯ್ಸನಸ್ ಇನ್ ನೇಚರ್ ಎಲಿಮೆಂಟ್ಸ್, ಅದನ್ನೆಲ್ಲ ನೋಡಿದ್ವಿ. ಸೊ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ ಮತ್ತೆ ಬಿಸ್ಮತ್, ಇವಿಷ್ಟು ಕೂಡ ಏನು ಈ ಗ್ರೂಪ್ ಅಲ್ಲಿ ಬರುವಂತಹ ಎಲಿಮೆಂಟ್ಸ್, ಹೌದಾ? ಓಕೆ, ನೆಕ್ಸ್ಟ್ ಆಕರೆನ್ಸ್ ಬಗ್ಗೆ ನಾವು ನೋಡಿದ್ವಿ. ಲಾಸ್ಟ್ ಟಾಪಿಕ್ ಇದೆ ನಾನು ನಿಮಗೆ ಕಲಿಸಿದ್ದು, ದಟ್ ಈಸ್ ಆಕರೆನ್ಸ್. ನೈಟ್ರೋಜನ್ ಯಾವ್ಯಾವ ತರ ಆಕರ್ ಆಗಿರುತ್ತೆ ಅಂತ ನೋಡಿದ್ವಿ. ವಿ ಕೇಮ್ ಟು ನೋ ದಟ್ ಇಟ್ ಈಸ್ 33rd ಎಲಿಮೆಂಟ್, ರೈಟ್? 33rd ರ್ಯಾಂಕ್ ಇರುತ್ತೆ ಅರ್ತ್ ಕ್ರಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಅಲ್ಲಿ. ಇದಕ್ಕೆ 33rd ಪ್ಲೇಸ್ ಇರುತ್ತೆ ಅಂತ ಹೇಳಿದ್ವಿ, ಹೌದಾ? ಮತ್ತೆ ಬಯಾಲಜಿಕಲಿ ಅದೆಲ್ಲಲ್ಲಿ ಪ್ರೆಸೆಂಟ್ ಆಗಿದೆ ಅಂತ ನೋಡಿದ್ವಿ. ದೆನ್ ಫಾಸ್ಫರಸ್ ಹೋದಾಗ ಫಾಸ್ಫರಸ್ ಎಲ್ಲೆಲ್ಲಿದೆ, ಯಾವ್ಯಾವ ತರ ಪ್ರೆಸೆಂಟ್ ಆಗಿದೆ, ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟಿದೆ, ಅರ್ತ್ ಕ್ರಸ್ಟ್ ಅಲ್ಲಿ ಎಷ್ಟಿದೆ, ಅದನ್ನೆಲ್ಲ ನಾವು ಹೇಳಿದ್ವಿ. ಸೊ ದಿಸ್ ವಾಸ್ ಅಬೌಟ್ ದಿ ಫಾಸ್ಫರಸ್. ಮತ್ತೇನ್ ಹೇಳಿದ್ವಿ? ಆರ್ಸೆನಿಕ್ ಮತ್ತೆ ಆಂಟಿಮನಿ, ಬಿಸ್ಮತ್ ಏನಿದೆ ಅವೆಲ್ಲ ಟ್ರೇಸಸ್ ಅಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಕಲಿಯುವಂತ ನೆಸೆಸಿಟೀಸ್ ಇಲ್ಲ ಅಂತ ಹೇಳಿದ್ವಿ. ನಾವು ಓಕೆ, ಸೊ ಟುಡೇಸ್ ಟಾಪಿಕ್ ಇಸ್, ಇವತ್ತು ನಾವ್ ಏನೇನ್ ಕಲಿಬೇಕು ಅಂದ್ರೆ, ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ಅಟಾಮಿಕ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಕಲಿಬೇಕು, ಓಕೆನಾ? ಇವತ್ತಿನ ಟಾಪಿಕ್ ಏನು? ಅಟಾಮಿಕ್, ಓಕೆನಾ? ಅಟಾಮಿಕ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದಿ 15th ಗ್ರೂಪ್. 15th ಗ್ರೂಪ್ ಫ್ಯಾಮಿಲಿ ಏನಿದೆ ನಿಕೋಜನ್ ಫ್ಯಾಮಿಲಿ, ಅದರ ಅಟಾಮಿಕ್ ಮತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ನೋಡ್ಬೇಕಾಗುತ್ತೆ. ಏನು ಅಟಾಮಿಕ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತೆಲ್ಲ ನೋಡ್ಬೇಕಾಗುತ್ತೆ, ಓಕೆನಾ? ಅಟಾಮಿಕ್ ಮತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ನಾವು ಯಾವ್ದು ಕಲಿಬೇಕು ಅಟಾಮಿಕ್ ಮತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಅಂದ್ರೆ, ಫಸ್ಟ್ ಪ್ರಾಪರ್ಟಿ ವಿಚ್ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾವುದು ಫಸ್ಟ್ ಪ್ರಾಪರ್ಟಿ? ಇಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಏನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ನೋಡುವ. ನಮ್ಮ ಆಬ್ವಿಯಸ್ಲಿ ಎವ್ರಿಬಡಿ ವಿಲ್ ನೋ ಸ್ಟೇಟ್ ಈ ಗ್ರೂಪ್ ಇಂದ ಏನಿದೆ ಅಂತ. ಫಸ್ಟ್ ಥಿಂಗ್ ಏನು ಅಂದ್ರೆ, ಇದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿದೆ ಅಂತ ನೋಡ್ಬೇಕು. ಔಟರ್ಮೋಸ್ಟ್ ಏನ್ ಆರ್ಬಿಟಲ್ ಇದೆಯೋ ಅದು ಯಾವ ತರ ಫಿಲ್ ಆಗುತ್ತೆ ಅಂದ್ರೆ, ಯೂಶಲಿ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿಸ್ ಗ್ರೂಪ್ ಇಸ್ NS2 NP3, ಓಕೆನಾ? ಎಷ್ಟಿದೆ? NS2 NP3. ಸೊ ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಓಕೆನಾ? ನಾವು ಸೊ ಹಾಗಾದ್ರೆ NS2 ಅಂದ್ರೆ ಏನಾಗಿದೆ? ಇಲ್ಲಿ s ಆರ್ಬಿಟಲ್ ಏನಿದೆಯೋ ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ ಆಗಿದೆ, ಓಕೆನಾ? ಅದೇ p ಆರ್ಬಿಟಲ್ ಬಂದ್ರೆ ಯಾವ ತರ ಆಗಿರುತ್ತೆ? p ಆರ್ಬಿಟಲ್ ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಮಾತ್ರ ಫಿಲ್ ಆಗಿರುತ್ತೆ, ರೈಟ್? ಅಕಾರ್ಡಿಂಗ್ ಟು ಹುಲ್ಸ್ ರೂಲ್ ಏನಾಗಿರುತ್ತೆ? ಇಟ್ ವಿಲ್ ಬಿ ಫಿಲ್ಡ್ ಅಲೋನ್, ಸಿಂಗಲ್ ಆಗಿ ಫಿಲ್ ಆಗಿರುತ್ತೆ. NPY, NPZ ಈ ತರ ಫಿಲ್ಲಿಂಗ್ ಆಗಿರುತ್ತೆ, ಓಕೆನಾ? ಓಕೆ, ಇದು ಯಾವ ಬೇಸಿಸ್ ಮೇಲೆ? ಹುಲ್ಸ್ ರೂಲ್ ಬೇಸಿಸ್ ಮೇಲೆ ಆಗಿರುತ್ತೆ. ಸೊ ಇಲ್ಲಿ n ಏನಿದೆಯೋ, n ಅಂದ್ರೆ ಏನಪ್ಪಾ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ರೈಟ್? ಇಟ್ ಇಸ್ ನೋನ್ ಆಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆರ್ ನಂಬರ್ ಆಫ್ ಶೆಲ್ಸ್ ಅಂತ ಹೇಳ್ತೀವಿ. ನಂಬರ್ ಆಫ್ ಶೆಲ್ಸ್ ಅಂತ ಹೇಳ್ತೀವಿ, ಓಕೆನಾ? ಸೊ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಆಯ್ತು. ನಾವೀಗ ಸಪೋಸ್ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕು ಅಂದ್ರೆ, ಈಗ ಬರ್ಕೊಳ್ಳೋಣ ಯಾವ್ಯಾವ್ದಿದೆ. ನಾನು ನಿಮಗೆ ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೇನೆ ನೆನ್ಪಿಟ್ಕೊಳ್ಳೋಕೆ. NP, ಹೌದಾ? ಅದಾದ್ಮೇಲೆ ಆರ್ಸೆನಿಕ್, ಅದಾದ್ಮೇಲೆ ಯಾವ್ದು ಬರುತ್ತಪ್ಪ? ಅದಾದ್ಮೇಲೆ ಆಂಟಿಮನಿ ಬರುತ್ತೆ, ಬಿಸ್ಮತ್ ಬರುತ್ತೆ, ಹೌದಾ? ಇಷ್ಟು ಬರ್ಕೊಳ್ಳಿ. ಈಗ ಬರ್ಕೊಂಡು ಇದ್ರದ್ದು ಅಟಾಮಿಕ್ ನಂಬರ್ ಎಷ್ಟು?
7 ಹೌದಾ ಇದ್ರದ್ದು 15 okay and then arsenic is 33 and this one is 51 and this one is 83 atomic number. ಸೊ ಇವಿಷ್ಟಾಯ್ತು. ಈಗ ಇದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳ್ತೀನಿ. ಇಲ್ಲಿ ನೋಡಿ ನೈಟ್ರೋಜನ್ ಎಷ್ಟಿದೆ ಅಟಾಮಿಕ್ ನಂಬರ್ 7. ಇದಕ್ಕೆ ಏನ್ ಮಾಡಿ 8 ಅನ್ನ ಆಡ್ ಮಾಡಿ. ಓಕೆನಾ ನೈಟ್ರೋಜನ್ಗೆ 7 ಏನಿದೆಯೋ ಅದಕ್ಕೆ 8 ಆಡ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತಪ್ಪ 15. ಅದು ಫಾಸ್ಫರಸ್ಸಿನ ಅಟಾಮಿಕ್ ನಂಬರ್. ಈಗ ಫಾಸ್ಫರಸ್ಸಿಗೆ ಸಪೋಸ್ ನೀವು 15ಗೆ ನೀವೇನ್ ಮಾಡಿ ಅಂದ್ರೆ 18 ಅನ್ನ ಆಡ್ ಮಾಡ್ಬೇಕು. ಓಕೆನಾ 15 ಪ್ಲಸ್ 18 ಎಷ್ಟಪ್ಪ 33. ಸೊ ಅದು ಯಾವ್ದು ಅಟಾಮಿಕ್ ನಂಬರ್ ಬರುತ್ತೆ ಆರ್ಸೆನಿಕ್ಕಿನ ಅಟಾಮಿಕ್ ನಂಬರ್ ಬರುತ್ತೆ. ನೆಕ್ಸ್ಟ್ ಏನ್ ಮಾಡಿ ಇಲ್ಲಿ 33ಗೆ ಪ್ಲಸ್ 18 ಹಾಕಿ. ಓಕೆನಾ 43 ಮತ್ತೇನಾಯ್ತು 51. ಸೊ ಅದು ಯಾವ್ದು ನಿಮ್ಮ ಆಂಟಿಮನಿನ ಅಟಾಮಿಕ್ ನಂಬರ್ ಬಂತು. ನೆಕ್ಸ್ಟ್ ಅದಕ್ಕೆ ನೀವು ಮತ್ತೆ ಅಕಸ್ಮಾತ್ ಆಗಿ 32 ಆಡ್ ಮಾಡಿದ್ರೆ ನಿನಗೆ ಏನ್ ಬರುತ್ತೆ ಬಿಸ್ಮತಿನ ಅಟಾಮಿಕ್ ನಂಬರ್ ಬರುತ್ತೆ. ನಾವು ವಾಟ್ ಈಸ್ ದಿಸ್ ಪ್ಲಸ್ 8 18 ಇದೇನಿದೆಯೋ ಇಲ್ಲಿ ನಿಮಗೆ ಕಾಣ್ತಿದ್ದಲ್ಲ ಪ್ಲಸ್ 8 ಮತ್ತೆ ಪ್ಲಸ್ 8 18 32 ಇವನ್ನ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾಜಿಕಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನ ನಾನು ಲಾಸ್ಟ್ ನಿಮಗೆ ಫಸ್ಟ್ PUC ಕೂಡ ಕಲ್ಸಿದ್ದೀನಿ ಹೌದಾ ಮ್ಯಾಜಿಕಲ್ ನಂಬರ್ ಅಂತ ಹೇಳ್ತೀವಿ ಹೌದಾ. ಈಗ ಇದು ಮ್ಯಾಜಿಕಲ್ ನಂಬರ್ ಅಂದ್ರೆ ಏನು ಇಲ್ಲಿ 8 ಇತ್ತು ಇದ್ಯಾವತ್ತಪ್ಪ 8 ಏನಿದು ಯಾಕೆ ಹಿಂಗ್ ಬರೀತಿದೀವಿ ಅಂದ್ರೆ ಈಗ ನಿಮಗೆ ಗೊತ್ತಿರೋಂಗೆ ನೈಟ್ರೋಜನ್ ಎಲ್ಲಿರುತ್ತೆ ನೈಟ್ರೋಜನ್ ಬಿಲಾಂಗ್ಸ್ ಟು ದ ಸೆಕೆಂಡ್ ಪೀರಿಯಡ್ ಹೌದಾ ಸೆಕೆಂಡ್ ಪೀರಿಯಡ್ ಅಲ್ಲಿ ಇರುತ್ತೆ. ಸೊ ನೈಟ್ರೋಜನ್ ಸೆಕೆಂಡ್ ಪೀರಿಯಡ್ ಇದ್ದಾಗ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಎಲಿಮೆಂಟ್ಸ್ ಗೆ ಅಂದ್ರೆ 8 ಎಲಿಮೆಂಟ್ಸ್ ಇರ್ತವೆ ಡಿಫ್ರೆನ್ಸ್. ಸೊ ಅದಕ್ಕೆ ನಾವು ಆತರ ಬರಿತೀವಿ. ಈಗ ಫಾಸ್ಫರಸ್ ಎಲ್ಲಿರುತ್ತೆ ಥರ್ಡ್ ಪೀರಿಯಡ್ ಅಲ್ಲಿ ಇರುತ್ತೆ ಹೌದನಪ್ಪ ಥರ್ಡ್ ಪೀರಿಯಡ್ ಅಲ್ಲಿ ಅಂದ್ರೆ ಅದು ನೆಕ್ಸ್ಟ್ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಆ ಗ್ರೂಪ್ ಅಲ್ಲಿ 18 ಹೌದಾ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ 18. ಸೊ ಅದನ್ನ ನಾವು ಬರಿತಿದೀವಿ. ಆರ್ಸೆನಿಕ್ ಎಲ್ಲಿದೆ ಆರ್ಸೆನಿಕ್ ಫೋರ್ತ್ ಪೀರಿಯಡ್ ಅಲ್ಲಿ ಇದೆ. ಸೊ ಆ ಗ್ರೂಪ್ ಅಲ್ಲಿ ಎಷ್ಟು ಬರ್ತವೆ ಫೋರ್ತ್ ಪೀರಿಯಡ್ ಅಲ್ಲಿ 18 ಎಲಿಮೆಂಟ್ಸ್ ಬರ್ತವೆ ಅದನ್ನ ಬರಿತೀವಿ. ನೆಕ್ಸ್ಟ್ ನಿಮ್ಮ ಆಂಟಿಮನಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಬರುತ್ತೆ ಫಿಫ್ತ್ ಪೀರಿಯಡ್ ಅಲ್ಲಿ ಅದನ್ನ ಬರಿತೀವಿ. ಓಕೆನಾ 18 ಎಲಿಮೆಂಟ್ಸ್ ಅದನ್ನ ಬರ್ತೀವಿ. ಈಗ ಬಿಸ್ಮತಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಇಟ್ ಇಸ್ ಇನ್ ದ ಸಿಕ್ಸ್ತ್ ಮತ್ತೆ 7th ಗ್ರೂಪ್ ಕಂಬೈನ್ ಮಾಡಿದ್ರೆ ಟೋಟಲ್ ಆಗಿ ಇರುವಂತಹ ಎಲಿಮೆಂಟ್ಸ್ ಟೋಟಲಿ 32. ಅದನ್ನ ಹಾಕ್ದಾಗ ಏನಾಗುತ್ತೆ ನಮಗೆ ಇಷ್ಟು ಬರ್ತವೆ. ಇದು ಮ್ಯಾಜಿಕಲ್ ನಂಬರ್. ಅಷ್ಟು ಬೇಕು ಅಂದ್ರೆ ಕಲ್ತ್ಕೊಬಹುದು. ಇಟ್ಸ್ ನಾಟ್ ನೆಸೆಸರಿ. ದಿಸ್ ಇಸ್ ದ ಈಸಿ ಮೆಥಡ್ ಟು ರಿಮೆಂಬರ್ ದ ಅಟಾಮಿಕ್. ಒಂದನ್ನು ಕಲ್ತು 8 8 18 32 ಫಾರ್ಮ್ಯಾಟ್ ಅನ್ನ ಕಲ್ತ್ಬಿಟ್ರೆ ಆರಾಮಾಗಿ ನಿಮಗೆ ಬರುತ್ತೆ. ಓಕೆನಾ ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಲರ್ನ್. ನಾವೀಗ ನಾನು ಇದನ್ನ ಹೇಳಿದೆ ಯಾವ್ದು ಅಟಾಮಿಕ್ ನಂಬರ್ ಅಂತ. ನಾವ್ ಇಫ್ ಯು ಹ್ಯಾವ್ ಟು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಟ್ ಏನ್ ಮಾಡ್ಬೇಕು ಅಂದ್ರೆ ನೈಟ್ರೋಜನ್ ಆದ್ಮೇಲೆ ವಿ ನೋ ಆಲ್ ದ ನೋಬಲ್ ಗ್ಯಾಸಸ್ ಹೌದಾ. ಫಸ್ಟ್ ಯಾವ್ದು ಬರುತ್ತೆ ಹೀಲಿಯಂ ಬರುತ್ತೆ ಆಮೇಲೆ ನಿಯಾನ್ ಬರುತ್ತೆ ಆರ್ಗಾನ್ ಬರುತ್ತೆ. ನೈಟ್ರೋಜನ್ ಗಿಂತ ಮುಂಚೆ ಯಾವ್ದು ಬರುತ್ತೆ ಹೀಲಿಯಂ. ನೈಟ್ರೋಜನ್ ಆದ್ಮೇಲೆ ಬರೋಂಥದ್ದು ನಿಯಾನ್. ಸೊ ಅದು ಜಾಸ್ತಿ ಆಯ್ತು ಅದನ್ನ ತಗೊಳಕ್ಕಾಗಲ್ಲ. ಸೊ ನಾನೇನ್ ಮಾಡ್ಬೇಕು ಹೀಲಿಯಂ ಅನ್ನ ತಗೊಬೇಕು ಹೌದಾ. ಹೀಲಿಯಂ ಅಂತ ಬರೀರಿ. ಹೀಲಿಯಂ ಬರ್ದಾದ್ಮೇಲೆ ಏನ್ ಮಾಡಿ 2s2 2p3. ನಾವು 2s2 2p3 ಯಾಕೆ ಬರ್ದೆ ಇಲ್ಲದ್ರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಈ ಗ್ರೂಪ್ ಇಂದು 2 ಅಲ್ವಾ. ಸೆಕೆಂಡ್ ಪೀರಿಯಡ್ ಅಂದ್ರೆ ಏನೇನಾಗುತ್ತೆ 2 ಆಗುತ್ತೆ. ಫಾಸ್ಫರಸ್ ಇಂದು 3 ಇದು 4 ಇದು 5 ಇದು 6 ಓಕೆನಾ. ಸೊ ಅದಕ್ಕೆ ಇಲ್ಲಿ ನಾನು ಏನ್ ಬರ್ದೆ 2s2 2p3 ಅಂತ ಬರ್ದೆ. ನಾವು ವೈ ಆಮ್ ಐ ಯೂಸಿಂಗ್ ಹೀಲಿಯಂ ಅನ್ನು ಯೂಸ್ ಮಾಡಿ ಯಾಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಿದ್ದೀನಿ ಅಂದ್ರೆ ಇಲ್ಲಿ ಜಸ್ಟ್ ಒಂದು ಜನರಲ್ ಆಗಿ ತೋರಿಸ್ತೀನಿ. ಇಲ್ಲಿ ಹೀಲಿಯಂ ಇದೆ ಅದ್ರದ್ದು ಆಕ್ಚುಲ್ ಆಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು 1s2. ನೆಕ್ಸ್ಟ್ ಸಪೋಸ್ ನಿಯಾನ್ ಇದೆ ಅಂತ ಅನ್ಕೊಳ್ಳೋಣ. ಅದೆಷ್ಟಿದೆ ನಿಯಾನ್ದು 1s2 2s2 2p6 ಹೌದಾ. ನೆಕ್ಸ್ಟ್ ಅದೇ ತರ ಆರ್ಗಾನಿಗೆ ಹೋಗೋಣ. ಅದೆಷ್ಟಿರುತ್ತೆ 1s2 2s2 2p6 3s2 3p6 ಹೌದಾ. ಸೊ ಇವನ್ನ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇಟ್ ಈಸ್ ಯೂಸ್ಡ್ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಈ ನೋಬಲ್ ಗ್ಯಾಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೋಸ್ಕರ. ರೈಟಿಂಗ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಉದುದ್ದಾಗಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋ ಬದಲು ಶಾರ್ಟ್ ಕಟ್ ಮೆಥಡ್. ಈಗ ನೋಡಿ 1s2 2s2 2p3 ಇದನ್ನ ಬಂತ. ಅದೇ ತರ ಹೀಲಿಯಂ ಆದ್ಮೇಲೆ ಯಾವ್ದು ಬರುತ್ತಪ್ಪ ನಿಯಾನ್ ಬರುತ್ತಾ. ನಿಯಾನ್ 10 ಆಲ್ರೆಡಿ ಆಯ್ತಾ. ನೆಕ್ಸ್ಟ್ ಏನ್ ಮಾಡಿ ಅದ್ರದ್ದು ನಂಬರ್ ಎಷ್ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3s2 3p3 ಅಷ್ಟೇ ರೈಟ್. ನೆಕ್ಸ್ಟ್ ಏನ್ ಬರುತ್ತೆ ನಿಮಗೆ ಆರ್ಸೆನಿಕ್ ಅಂದ್ರೆ ಎಷ್ಟು ಇಲ್ಲಿ ಏನ್ ಮಾಡಿ ಹೀಲಿಯಂ ನಿಯಾನ್ ಆಯ್ತು. ನೆಕ್ಸ್ಟ್ ಯಾವುದು ಆರ್ಗಾನ್ 4s2 ಆಯ್ತಾ. 4s2 ಆದ್ಮೇಲೆ ಯಾವ್ದು ಬರ್ಬೇಕಪ್ಪ 4p ಬರಲ್ಲ. ಅದಕ್ಕಿಂತ ಮುಂಚೆ ಯಾವ್ದು ಬರ್ಬೇಕು 3d ಬರ್ಬೇಕು. ಯಾಕೆ ಅಂದ್ರೆ ಅಕಾರ್ಡಿಂಗ್ ಟು ಆಫ್ ಬಾಸ್ ಪ್ರಿನ್ಸಿಪಲ್ ಸ್ಮಾಲರ್ ಆರ್ಬಿಟಲ್ಸ್ ಏನಿದೆಯೋ ಅದು ಫಸ್ಟ್ ಫಿಲ್ ಆಗ್ಬೇಕು ಆಮೇಲೆ ನೀವು ದೊಡ್ಡದಕ್ಕೆ ಹೋಗಕ್ಕಾಗುತ್ತೆ. ಸೊ 4s2 3d10 ಆಮೇಲೆ ಏನ್ ಬರೀತೀರಾ 4p3 ಅಂತ ಬರೀತೀರಾ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀರಾ ಇದಕ್ಕೆ ಹೋಗ್ತೀರಾ. ಇಲ್ಲಿ ಆರ್ಗಾನ್ ಆದ್ಮೇಲೆ ಯಾವ್ದು ಕ್ರಿಪ್ಟಾನ್. ಓಕೆನಾ ಕ್ರಿಪ್ಟಾನ್ 5s2 ಆದ್ಮೇಲೆ ಯಾವ್ದು ಬರೀತೀರಾ 4d10 ಅದಾದ್ಮೇಲೆ 5p3. ನೆಕ್ಸ್ಟ್ ಲಾಸ್ಟ್ ಗೆ
ಇಷ್ಟಾದ್ಮೇಲೆ ಇನ್ಯಾವ್ದು ಬರಿಬೇಕಪ್ಪ, ಕ್ರಿಪ್ಟಾನ್ ಆದ್ಮೇಲೆ ಝೆನಾನ್. ಝೆನಾನ್ ಆದ್ಮೇಲೆ ಏನಂತ ಬರೀತೀರಾ? It is 6s2 5d10. Again there is one more thing here, that is 4f14. ಓಕೆನಾ? 4f14 ಬಂತು. ಆಮೇಲೆ ಏನ್ ಬರೀತೀರಾ? 6p, I'm sorry, 6p3. ಓಕೆನಾ? 6p3 ಅಂತ ಬರೀತೀರಾ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್. ಸೊ ಇದಿಷ್ಟು ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ನಾವು ಇಷ್ಟು ತನಕ ಮಾತಾಡಿದ್ದು. ಓಕೆನಾ? ಇವೆಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಯಾವ ತರ ಜನರಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಯೂಶಲಿ ಇಲ್ಲಿ ಇವೆಲ್ಲ ಏನ್ ಹೇಳುತ್ತೆ, ಈ ಹೀಲಿಯಂ ನಿಯಾನ್ ಎಲ್ಲ ಅಂದ್ರೆ ಇನ್ನರ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಹೇಳ್ತವೆ. ಓಕೆನಾ? ಇನ್ನರ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಗ್ಗೆ ಮಾತಾಡ್ತಿದ್ದಾವೆ. ಸೊ ಏನ್ ನಮಗೆ ಉದ್ದುದ ಬರೆಯಕ್ಕಾಗಲ್ವೋ ಅದನ್ನ ಶಾರ್ಟ್ ಕಟ್ ಅಲ್ಲಿ ಬರೀತಿದ್ವಿ. ಓಕೆನಾ? ಅದನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು, ಯಾವ ತರ ಆಗುತ್ತೆ ಅಂತೆಲ್ಲ ನೋಡಿದ್ವಿ. ಓಕೆನಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಐ ಹೋಪ್ ಯು ಅಂಡರ್ಸ್ಟುಡ್. ಬರೀಬೇಕಂದ್ರೆ ಏನ್ ಮಾಡ್ತೀರಾ, ನೈಟ್ರೋಜನ್ ಇಂದ ಬಿಸ್ಮತ್ ತನಕ ಸಪೋಸ್ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆದ್ರೆ ಮ್ಯಾಜಿಕಲ್ ನಂಬರ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು ಮ್ಯಾಜಿಕಲ್ ನಂಬರ್ಸ್ ಥ್ರೂ ನಾವೇನ್ ಮಾಡ್ಬೋದು, ಇಷ್ಟರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬಹುದು. ಇನ್ಸ್ಟೆಡ್ ಆಫ್ ರೈಟಿಂಗ್ 1s2 2s2 2p3 ನಾವೇನ್ ಮಾಡ್ತಿದೀವಿ, ಇಲ್ಲಿ ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಯೂಸ್ ಮಾಡಿ ಶಾರ್ಟ್ಕಟ್ ಮೆಥಡ್ ಇಂದ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀತಿದೀವಿ. ಓಕೆನಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಫಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ನಾವು ನೆಕ್ಸ್ಟ್ ಹೋಗೋಣ. ಓಕೆನಾ? Okay, the second property which we have to discuss about is atomic radius ಮತ್ತೊಂದು ionic radius. ಅವೆರಡರ ಬಗ್ಗೆ ಮಾತಾಡಬೇಕು. ಓಕೆನಾ? atomic radius and ionic radius ಇವೆರಡು ಹೇಗಿರ್ತವೆ ಅಂತ ನೋಡೋಣ. ಓಕೆನಾ? ಸೊ ಈಗ ಅಟಾಮಿಕ್ ರೇಡಿಯಸ್ ಬಗ್ಗೆ, ಅಯೋನಿಕ್ ರೇಡಿಯಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಕೊಳ್ಳೋಣ ಅಂದ್ರೆ, ಫಸ್ಟ್ ಎಲ್ಲ ಎಲಿಮೆಂಟ್ಸ್ ಬರ್ಕೊಳ್ಳೋಣ. ಓಕೆನಾ? ನೈಟ್ರೋಜನ್ ಇದೆಯಾ, ಫಾಸ್ಫರಸ್ ಇದೆಯಾ, ಆರ್ಸೆನಿಕ್ ಇದೆಯಾ, ಅದಾದ್ಮೇಲೆ ಆಂಟಿಮನಿ ಅಂಡ್ ದೆನ್ ಬಿಸ್ಮತ್, ಇಷ್ಟನ್ನು ಇಟ್ಕೊಳ್ಳಿ. ನಾವು ಅದ್ರದ್ದು ಎಷ್ಟು ಅಟಾಮಿಕ್ ರೇಡಿಯಸ್ ಇದೆ ಅದ್ರ ವ್ಯಾಲ್ಯೂನ ಬರ್ಕೊಂಡು ಹೋಗೋಣ. Then we have 110 pm and then we have 120 pm and then we have 141. ಓಕೆನಾ? and then we have 148. ಸೊ ಇಷ್ಟಿದಾವೆ. ಈಗ ಇದರಲ್ಲಿ ಬೇಸಿಕಲಿ ಎಷ್ಟು ಡಿಫರೆನ್ಸ್ ಇದೆ ಅಂತ ನೋಡ್ಕೊಂಬರೋಣ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫರೆನ್ಸ್ ಇದೆ, ದಟ್ ಇಸ್ 40 ಪಿಕೋಮೀಟರ್ ಅಷ್ಟು ಡಿಫರೆನ್ಸ್ ಇದಾವೆ. ಇಲ್ಲಿಂದ ಇಲ್ಲಿಗೆ ಇಫ್ ಯು ಸಿ ಇಟ್ ಇಸ್ ಆಲ್ಮೋಸ್ಟ್ 11. ಓಕೆನಾ? 11 ಡಿಫರೆನ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ ಎಷ್ಟು ಡಿಫರೆನ್ಸ್ ಇದೆ, ಆಲ್ಮೋಸ್ಟ್ 20. ಇಲ್ಲಿಂದ ಇಲ್ಲಿಗೆ 7. ಸೊ ಯೂಶಲಿ ನಿಮಗೆ ಇದನ್ನ ನೋಡ್ತಾ ಇದ್ರೆ, ಈ ಗ್ರೂಪ್ ನೋಡ್ತಾ ಇದ್ರೆ ಫಸ್ಟ್ ಥಿಂಗ್ ಏನ್ ಅರ್ಥ ಆಗ್ತಿದೆ, 70 ಇಂದ 148 ನೋಡಿದ ತಕ್ಷಣ ನಿಮಗೆ ಏನ್ ಅರ್ಥ ಆಗ್ತಿದೆ ಅಂದ್ರೆ, ಫ್ರಮ್ ಆನ್ ಗೋಯಿಂಗ್ ಡೌನ್ ದಿ ಗ್ರೂಪ್. ಓಕೆನಾ? ಏನ್ ಅರ್ಥ ಆಗ್ತಿದೆ, ಆನ್ ಗೋಯಿಂಗ್ ಡೌನ್ ದಿ ಗ್ರೂಪ್ ದಟ್ ಈಸ್ ಫ್ರಮ್ ನೈಟ್ರೋಜನ್ ಟು ಬಿಸ್ಮತ್. ಹೌದಾ? ಏನಾಗ್ತಾ ಇದೆ, ಕೋಲೆಂಟ್ ರೇಡಿಯಸ್ ಅಥವಾ ಕೋಯಿಲೆಂಟ್ ರೇಡಿಯಸ್ ಏನಿದೆಯೋ ಇಟ್ ಈಸ್ ಇನ್ಕ್ರೀಸಿಂಗ್ ಅಲ್ವಾ. ನಮ್ಮ ಅಟಾಮಿಕ್ ರೇಡಿಯಸ್ ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್ ಆಸ್ ವಿ ಗೋ ಡೌನ್ ದ ಗ್ರೂಪ್ ಅಂತ ಅರ್ಥ ಆಗ್ತಿದೆ. ಹೌದಾ? ಸೊ ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಸಪೋಸ್ ಇಲ್ಲಿ ನೋಡಿದ್ರೆ ಏನಾಗ್ತಿದೆ, 70 ಇಂದ 110 ಸಡನ್ ಆಗಿ ಇನ್ಕ್ರೀಸ್ ಆಗಿದೆ. ಇಫ್ ಯು ಸಿ ದಿಸ್ ಗ್ರೂಪ್ ಅಂಡ್ ದಿಸ್, ಇಲ್ಲಿ ಏನಾಗಿದೆ, ದೇರ್ ಇಸ್ ಸಡನ್ increase in the atomic value, whereas arsenic in the antimony in the bismuth ನೋಡಿದ್ರೆ ಸ್ಲೈಟ್ ಆಗಿ ಇನ್ಕ್ರೀಸ್ ಆಗಿದೆ. ರೈಟ್? there is slight increase in the radius. ಹೌದಾ? ಸೊ ಈಗ ಇದಕ್ಕೇನು ಕಾರಣ, ಯಾಕೆ ಇದು ಈ ತರ ಇನ್ಕ್ರೀಸ್ ಆಗ್ತದೆ, ನಾವು ಬಿಫೋರ್ ದಟ್ ಯಾಕೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಡೌನ್ ದ ಗ್ರೂಪ್ ಅಂತ ನೋಡ್ಬೇಕು. ಅದಕ್ಕೆ ಕೆಲವೊಂದು ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಹೌದಾ? ವೈಲ್ ಕಮಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಅಲ್ಲಿ ಏನಾಗ್ತಿದೆ, ಕಾರಣ ಏನಕ್ಕೆ, ಯಾಕೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಿದೆ, ಅದಕ್ಕೆ ಫಸ್ಟ್ ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ಶೆಲ್ಸ್ ಆರ್ ಬೀಯಿಂಗ್ ಆಡೆಡ್. ಹೌದಾ? ಏನಾಗ್ತಾ ಇದೆ, ಆಸ್ ವಿ ಗೋ ಡೌನ್ ದ ಗ್ರೂಪ್ ನಂಬರ್ ಇನ್ಕ್ರೀಸ್ ಆದಂಗೆ ಶೆಲ್ಸ್ ಕೂಡ ಆಡ್ ಆಗ್ತಾ ಇದಾವೆ ವಿತ್ ಡೌನ್ ದ ಗ್ರೂಪ್. ಏನಾಗ್ತಿದೆ, ವಿತ್ ದ ಇನ್ಕ್ರೀಸ್ ಇನ್ ದ ಅಟಾಮಿಕ್ ನಂಬರ್ ದಿ ನಂಬರ್ ಆಫ್ ಶೆಲ್ಸ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ಅದಕ್ಕೆ ಏನಾಗ್ತಾ ಇದೆ, ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಲಾಂಗ್ ವಿತ್ ಇಟ್ ವಾಟ್ ಇಸ್ ದ ಸೆಕೆಂಡ್ ರೀಸನ್ ಅಂದ್ರೆ, ಸೆಕೆಂಡ್ ರೀಸನ್ ಇಸ್ ಸ್ಕ್ರೀನಿಂಗ್ ಎಫೆಕ್ಟ್. ಏನಪ್ಪ ಸೆಕೆಂಡ್ ರೀಸನ್? ಸ್ಕ್ರೀನಿಂಗ್ ಎಫೆಕ್ಟ್. ಏನು, ಸ್ಕ್ರೀನಿಂಗ್ ಎಫೆಕ್ಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಿದೆ ಅಂತ, ಸ್ಕ್ರೀನಿಂಗ್ ಎಫೆಕ್ಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಈ ನಂಬರ್ ಆಫ್ ಶೆಲ್ಸ್ ಎಲ್ಲ ಇನ್ಕ್ರೀಸ್ ಆಗೋದು ಆಗ್ತಾ ಇತ್ತು. ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಏನು, ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ ಲಾಸ್ಟ್ 11th ಸ್ಟ್ಯಾಂಡರ್ಡ್ ಅಲ್ಲೇ ಕಲಿಸಿದೀನಿ, ಬಟ್ ಸ್ಟಿಲ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು ವಾಟ್ ಇಸ್ ಇಟ್ ಕರೆಕ್ಟ್ಲಿ. ಓಕೆ, ಸೊ ದಟ್ ಯು ನೋ ಇಟ್ ವೆರಿ ಕ್ಲಿಯರ್. ಓಕೆನಾ? ಸೊ ಸಪೋಸ್ ಈಗ ಸ್ಕ್ರೀನಿಂಗ್ ಎಫೆಕ್ಟ್ ಹೇಳ್ಬೇಕು ಅಂದ್ರೆ ಫಸ್ಟ್ ಒಂದು ಕೆಲಸ ಮಾಡ್ಬೇಕು. ಓಕೆನಾ?
ಇಲ್ಲೊಂದು ನ್ಯೂಕ್ಲಿಯಸ್ ಬರ್ಕೊಳ್ಳೋಣ. ಓಕೆ, ಇದರಲ್ಲಿ ಒಂದಿಷ್ಟು ಪ್ರೋಟಾನ್ಸ್ ಇತ್ತು ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ದ ನ್ಯೂಕ್ಲಿಯಸ್, ಇಟ್ ಈಸ್ ದ ಶೆಲ್ ಸರೌಂಡಿಂಗ್ ಇಟ್. ಇವೆಲ್ಲ ಶೆಲ್ಸು. ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಸರ್ಕಲ್ಸ್. ಓಕೆನಾ, ಇವೆಲ್ಲ ಶೆಲ್ಸು ಅಂತ ಅನ್ಕೊಳ್ಳೋಣ. ದೊಡ್ಡ ಶೆಲ್ಸ್ ಇದ್ದಾವೆ. ಓಕೆ, ಸೊ ಈಗ ದಿಸ್ ಇಸ್ ದ ನ್ಯೂಕ್ಲಿಯಸ್. ಇದು ಫಸ್ಟ್ ಶೆಲ್. ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಐ ಥಿಂಕ್ ಐ ಚೇಂಜ್ ದ ಕಲರ್. ಓಕೆ, ಕ್ಲಿಯರ್ ಆಗಿ ಗೊತ್ತಾಗೋಕ್ಕೆ ಕಲರ್ ಚೇಂಜ್ ಮಾಡ್ತೀನಿ. ಓಕೆನಾ, ಯಾ, ಲೆಟ್ ಮಿ ಜಸ್ಟ್ ಚೇಂಜ್ ದ ಕಲರ್. ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್. ದಿಸ್ ಇಸ್ ದ ಫಸ್ಟ್ ಶೆಲ್. ನೆಕ್ಸ್ಟ್ ನಾನು ನೆಕ್ಸ್ಟ್ ಶೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಒಂದು 8 ಎಲೆಕ್ಟ್ರಾನ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ಓಕೆನಾ, 1 2 3 4 5 6 7 8 ಒಂದು 8 ಎಲೆಕ್ಟ್ರಾನ್ಸ್ ಇದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಮತ್ತೊಂದಕ್ಕೆ ಹೋಗೋಣ. ಹೀಗೆ 3 4 5 6 7 8 ಮತ್ತೊಂದು ಹಿಂಗೆ ಇದ್ದಾವೆ 5 6 ಮತ್ತು ಲಾಸ್ಟಲ್ಲಿ ಒಂದು ಇದೆ ಅಂತ ಅನ್ಕೊಳ್ಳೋಣ. ಈಗ ನಾವು ವಾಟ್ ಈಸ್ ಮೆಂಟ್ ಬೈ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ನೋಡೋಕ್ಕಿಂತ ಮುಂಚೆ ಐ ಹ್ಯಾವ್ ಟು ರೈಟ್ ಒನ್ ಮೋರ್ ಕಾನ್ಸೆಪ್ಟ್ ಇಲ್ಲಿ. ಓಕೆನಾ, ಸೊ ಇಲ್ಲೊಂದು ಕಾನ್ಸೆಪ್ಟ್ ಬರೆಯಕ್ಕೆ ಮಾಡಿದೆ. ಬೈ ಲರ್ನಿಂಗ್ ದ ಸ್ಕ್ರೀನಿಂಗ್ ಎಫೆಕ್ಟ್ ಇನ್ನೊಂದು ಕೂಡ ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ಅಬೌಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಓಕೆನಾ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ಏನು, ಅದಾದಮೇಲೆ ನಾನು ನಿಮಗೆ ಸ್ಕ್ರೀನಿಂಗ್ ಎಫೆಕ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಸೊ ಈಗ ಲೆಟ್ಸ್ ಮೂವ್ ಆನ್. ಇಲ್ಲಿ ಏನಾಗ್ತಿದೆ ನೋಡಿ ಅಪ್ಪ. ಸಿ, ನಾವು ನ್ಯೂಕ್ಲಿಯಸ್ ಅನ್ನ ನೋಡಿದ್ರೆ ಇಲ್ಲಿ ಏನಾಗ್ತಿದೆ. ಸಪೋಸ್ ಈಗ ನಾನು ನೈಟ್ರೋಜನ್ ಫಾಸ್ಫರಸ್ ಅನ್ನೆಲ್ಲ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ಳೋಣ. ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಇಲ್ಲಿ ಬಿಸ್ಮತ್. ಇದ್ರದ್ದೆಲ್ಲ ಅಟಾಮಿಕ್ ನಂಬರ್ಸ್ ನಿಮಗೆ ಗೊತ್ತಿದೆ ತಾನೆ. 7 ಮತ್ತೆ 15 33 ಎಲ್ಲ. ಹೌದಾ, ಸೊ ಇಲ್ಲಿ ಏನಾಗ್ತಾ ಇದೆ, ವಿತ್ ಆಸ್ ವಿ ಗೋ ಡೌನ್ ದ ಗ್ರೂಪ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದಾವೆ. ಹೌದಾ, ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತದೆ ಅಂದ್ರೆ ಈಗ ನೈಟ್ರೋಜನ್ 7 ಅಂತ ತಗೊಳ್ಳೋಣ. ಇನ್ನೇನಾಯ್ತು, ನ್ಯೂಕ್ಲಿಯಸ್ ಇದೆ, ಅದರೊಳಗೆ ಎಷ್ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇದೆ, 7 ಇದಾವೆ. ನಾವು ಲೆಟ್ ಮಿ ಮೂವ್ ಡೌನ್. ಫಾಸ್ಫರಸ್ ಬಂದಾಗ ಏನಾಯ್ತು, ಫಾಸ್ಫರಸ್ ಅಲ್ಲಿ ಟೋಟಲ್ ಅಟಾಮಿಕ್ ನಂಬರ್ ಎಷ್ಟಪ್ಪ, 15. ಹಾಗಾದ್ರೆ ನನ್ನ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಎಷ್ಟಾಯ್ತು, 15 ಪ್ರೋಟಾನ್ಸ್ ಅದಾವು. ಹಾಗಾದ್ರೆ ಆರ್ಸೆನಿಕ್ ಹೋಗ್ತೀನಿ. ಆರ್ಸೆನಿಕ್ ಅಲ್ಲಿ ಎಷ್ಟು ಅದಾವು, 33 ಪ್ರೋಟಾನ್ಸ್ ಅದಾವು, ಮತ್ತು ಇನ್ಕ್ರೀಸ್ ಅದಾವು. ನೆಕ್ಸ್ಟ್ ಆಂಟಿಮನಿಗೆ ಹೋದೆ, 51 ಪ್ರೋಟಾನ್ಸ್ ಬಂದವು ನ್ಯೂಕ್ಲಿಯಸ್ ಒಳಗೆ. ಹೌದಾ, ಬಿಸ್ಮತ್ ಅಲ್ಲಿ ಅಟಾಮಿಕ್ ನಂಬರ್ 83 ಪ್ರೋಟಾನ್ಸ್ ಬಂದವು. ಹಾಗೆ ನಾನು ಕೆಳಗೆ ಹೋದಾಗ ಏನಾಗ್ತಿದೆ, ನನ್ನ ಪ್ರೋಟಾನಿನ ವ್ಯಾಲ್ಯೂ ಏನಿದೆಯೋ ನ್ಯೂಕ್ಲಿಯಸ್ ಒಳಗೆ ಅದು ತುಂಬಾ ಜಾಸ್ತಿ ಆಗ್ತಾ ಹೋಗ್ತಿದೆ. ಹೌದಾ, ತುಂಬಾ 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 ಜಾಸ್ತಿ ಆಗ್ತಾ ಇದೆ ನ್ಯೂಕ್ಲಿಯಸ್ಗೆ. ಸೊ ಈಗ ಪ್ರೋಟಾನ್ಸ್ ಜಾಸ್ತಿ ಆಯ್ತು ಅಂದ್ರೆ ನ್ಯೂಕ್ಲಿಯಸ್ ಒಳಗೆ ಏನಾಗ್ತಾ ಇದೆ, ಪ್ರೋಟಾನ್ಸ್ ಜಾಸ್ತಿ ಆದಂಗೆ ನ್ಯೂಕ್ಲಿಯಸ್ ಒಳಗೆ ಏನ್ ಆ ಪಾಸಿಟಿವ್ ಚಾರ್ಜ್ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ರೈಟ್, ಪಾಸಿಟಿವ್ ಚಾರ್ಜ್ ಗೋಸ್ ಆನ್ ಇನ್ಕ್ರೀಸಿಂಗ್. ಪ್ರೋಟಾನ್ಸ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಅಂದ್ರೆ ಪಾಸಿಟಿವ್ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ, ಪಾಸಿಟಿವ್ ಜಾಸ್ತಿ ಆದಂಗೆ ನ್ಯೂಕ್ಲಿಯಸ್ ಏನ್ ಬರುತ್ತೆ, ಪವರ್ ಬರುತ್ತೆ. ಏನನ್ನ, ತನ್ನ ಸುತ್ತಮುತ್ತ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ಳೋದು. ರೈಟ್, ಅದೇನ್ ಮಾಡುತ್ತೆ, ಪಾಸಿಟಿವ್ ಪವರ್ ಬಂದಾಗೆ ತನ್ನ ಈ ಸರೌಂಡಿಂಗ್ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ಳೋಕೆ ಶುರು ಮಾಡುತ್ತೆ. ರೈಟ್, ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್, ದಿ ಟೆಂಡೆನ್ಸಿ. ಓಕೆನಾ, tendency of a nucleus. okay na, tendency of a nucleus to attract idanna ಏನು, the tendency of a nucleus to attract the valence electrons ಅಥವಾ valence electrons towards itself. outermost electrons ಇರ್ತಾವಲ್ಲಪ್ಪ ಅವನ್ನ ಅದ್ರ ಕಡೆ ಎಳ್ಕೊಳ್ಳುತ್ತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, effective nuclear charge ಅಂತ ಹೇಳ್ತೀವಿ. when all the repulsive force of inner shell electrons are, okay na, inner shell electrons are considered as negligible. ಸೊ ಈಗ ನಿಮಗೆ ಇದ್ರ ಬಗ್ಗೆ ಟೆನ್ಷನ್ ಬೇಡ. ಫಸ್ಟ್ ನಾವು ಇಷ್ಟು ನೋಡೋಣ. ಏನಂತ ಹೇಳ್ತಿದ್ದಾರೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನು, ಟೆಂಡೆನ್ಸಿ ಆಫ್ ಅ ನ್ಯೂಕ್ಲಿಯಸ್ ಟು ಅಟ್ರಾಕ್ಟ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅಂದ್ರೆ ಹೊರಗಿನ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ಳೋ ಏನ್ ಎಬಿಲಿಟಿ ಇದೆಯೋ ನ್ಯೂಕ್ಲಿಯಸ್ ಗೆ, ಅದನ್ನ ನಾನು ಏನಂತ ಹೇಳ್ತೀನಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀನಿ. ಓಕೆನಾ, ಸೊ ಈಗ ಅದು ತನ್ನ ಕಡೆ ಎಲೆಕ್ಟ್ರಾನ್ಸ್ ಅನ್ನ ಎಳ್ಕೊಳ್ತಾ ಇದೆ. ಆಯ್ತಾ, ಎಳ್ಕೊಳ್ತಾ ಇದೆ ಅಂದ್ರೆ ಈ ಸೈಜ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ರೈಟ್, ಕಮ್ಮಿ ಆಗ್ತಾ ಬರುತ್ತೆ. ಅದು ಎಷ್ಟು ಹೇಳ್ಕೊಳ್ಳುತ್ತೋ ಅಷ್ಟು ಸೈಜ್ ಕಮ್ಮಿ ಆಗುತ್ತೆ. ರೈಟ್, ಸೊ ಈಗ ಇದನ್ನ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಸ್ಟೂಡೆಂಟ್ಸ್, ಇವೇನ್ ಶೆಲ್ ಕಾಣ್ತಿದವೋ
ಈ ಶೆಲ್ಸ್ ನಮಗೆ ಕಾಣ್ತಾ ಇದಾವಲ್ಲ ಇಲ್ಲೆಲ್ಲ, ಈ ದಿಸ್ ಇಸ್ ಅ ಪಾತ್ ಟೇಕನ್ ಬೈ ದ ಎಲೆಕ್ಟ್ರಾನ್. ಇವು ಫಿಕ್ಸ್ಡ್ ಪಾತ್ ಅಲ್ಲ, ದೀಸ್ ಆರ್ ನಾಟ್ ಫಿಕ್ಸ್ಡ್ ಪಾತ್ಸ್. ಓಕೆನಾ, ಇವು ಏನ್ ಕಂಪಲ್ಸರಿ ಇರೋದಿಲ್ಲ. ಎಲೆಕ್ಟ್ರಾನ್ಸ್ ಅದ್ರಲ್ಲಿ ರಿವಾಲ್ವ್ ಆಗ್ತಾರಲ್ವಾ, ಎಲೆಕ್ಟ್ರಾನ್ಸ್ ಯಕಡೆಯಿಂದ ಸುತ್ತುತ್ತೋ ಆ ಡೈರೆಕ್ಷನ್ ಗೆ ನಾವೇನಂತ ಹೇಳ್ತೀವಿ, ಪಾತ್ ಅಥವಾ ಶೆಲ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಫಿಕ್ಸ್ಡ್. ಓಕೆನಾ, ಯಾವ ಪಾತ್ ಅಲ್ಲಿ ಅದು ಸುತ್ತಾ ಇರ್ತವೋ ಅದೇ ಶೆಲ್ಸ್. ಓಕೆನಾ, ಐ ಹೋಪ್ ಯು ಅಂಡರ್ಸ್ಟುಡ್. ಅದಕ್ಕೆ ಅಕಸ್ಮಾತ್ ಇದು ಎಳಿತಾ ಇದೆ ಅಂದ್ರೆ ಶೆಲ್ಸ್ ಕೂಡ ಏನಾಗುತ್ತೆ, ಒಳಗೊಳಗೆ ಬರುತ್ತೆ. ಇದೇನ್ ಫಿಕ್ಸ್ ಆಗಿರೋದಿಲ್ಲ, ರಿಮೆಂಬರ್ ದಟ್. ಓಕೆನಾ, ಇದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಈಗ ಏನಾಗುತ್ತೆ, ಲೆಟ್ ಮಿ ಟೇಕ್ ಒನ್ ಮೋರ್. ಐ ಥಿಂಕ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಇನ್ ದಿಸ್ ಒನ್ ಓನ್ಲಿ. ಈಗ ಸ್ಕ್ರೀನಿಂಗ್ ಎಫೆಕ್ಟಿವ್ ಬರ್ತದೆ. ಎಷ್ಟು ನಿಮಗೆ ಅರ್ಥ ಆಯ್ತಾ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬಗ್ಗೆ ಅರ್ಥ ಆಯ್ತು. ನಾವು ಇಫ್ ಐ ಹ್ಯಾವ್ ಟು ಟೆಲ್ ಅಬೌಟ್ ಸ್ಕ್ರೀನಿಂಗ್ ಎಫೆಕ್ಟ್, ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ಎಂತ ಕಾಣ್ತಿದೆ ನಿಮಗೆ? ಎಲ್ಲಾ ಕಡೆ ವೈಟ್ ಡಾಟ್ ಕಾಣ್ತಿದೀವಲ್ಲ, ಅವೇನು ಎಲೆಕ್ಟ್ರಾನ್ಸ್ ಅಂತ ಹೇಳಿದೆ. ರೈಟ್, ನಾನು ಏನಂತ ಹೇಳಿದೆ? ದೋಸ್ ಆರ್ ಎಲೆಕ್ಟ್ರಾನ್ಸ್ ಅಂತ. ಈಗ ನನ್ನ ನ್ಯೂಕ್ಲಿಯಸ್ ಇದನ್ನ ಇದ್ರ ಕಡೆ ಎಳ್ಕೊಳ್ತಾ ಇದೆ ಅಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ನಿಮಗೆ ಏನ್ ಕಾಣ್ತಾ ಇದೆ? ವಿ ಆರ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್, ರೈಟ್, ಸರೌಂಡಿಂಗ್ ಇಟ್. ಇದು ಎಲೆಕ್ಟ್ರಾನ್ಸ್ ಮತ್ತೆ ಈ ಎಲೆಕ್ಟ್ರಾನ್ ಏನಿದೆಯೋ ಎರಡಕ್ಕೂ ಕೂಡ ಏನಿರ್ತವೆ? ಸೇಮ್ ಚಾರ್ಜ್. ದೇ ಆರ್ ಹ್ಯಾವಿಂಗ್ ದಿ ಸೇಮ್ ಚಾರ್ಜ್. ಸೊ ಬಿಕಾಸ್ ಆಫ್ ದ ಸೇಮ್ ಚಾರ್ಜ್, ಈ ಎಲೆಕ್ಟ್ರಾನ್ಸ್ ಎಲ್ಲ ಏನ್ ಮಾಡ್ತವೆ? ಬಿಕಾಸ್ ಆಫ್ ದಿ ಸೇಮ್ ಚಾರ್ಜ್ ದೇ ಸ್ಟಾರ್ಟ್ ರಿಪೆಲ್ಲಿಂಗ್. ಅವೇನ್ ಮಾಡ್ತವೆ? ಇದು ಎಷ್ಟು ಎಫೆಕ್ಟ್ ಹಾಕಿ ತನ್ನ ಈ ಎಲೆಕ್ಟ್ರಾನ್ ಅನ್ನ ಅದ್ರ ಕಡೆ ಎಳ್ಕೊಳ್ತಿದ್ಯೋ, ಇವುಗಳು ಎಲ್ಲಾ ಸೇರಿ ಫೋರ್ಸ್ ಹಾಕ್ಬಿಟ್ಟು ಅದನ್ನ ಅಷ್ಟೇ ದೂಡ್ತವೆ. ಅಂದ್ರೆ ಸೇಮ್ ಚಾರ್ಜ್, ರಿಪಲ್ಷನ್ ಶುರು ಆಗುತ್ತೆ. ಓಕೆನಾ, ಸೊ ಅದಕ್ಕೆ ನಾವ್ ಏನ್ ಹೇಳ್ತಾ ಇದೀವಿ? ಇವೆಲ್ಲಾ ಸೇರ್ಬಿಟ್ಟು ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾ ಇದಾವೆ? ಶೀಲ್ಡ್ ಮಾಡ್ತಾ ಇದ್ದಾವೆ. ಒಳಗೆ ಬರ್ದಿಲ್ದಿರಂಗೆ ನೋಡ್ಕೊಳ್ತಾ ಇದಾವೆ, ಶ್ರಿಂಕ್ ಆಗ್ದಿಲ್ದಿರಂಗ್ ಬಿಟ್ಕೊಳ್ತಾರೆ. ಎಲ್ಲಾ ಸೇರ್ಬಿಟ್ಟು ಎಲ್ಲಾ ರಿಪಲ್ಸಿವ್ ಫೋರ್ಸ್ ಹಾಕ್ಬಿಟ್ಟು ಈ ಹೊರಗಿನ ಎಲೆಕ್ಟ್ರಾನ್ ಹೊರಗೆ ಇರೋ ನೋಡ್ಕೊಳ್ತಿದ್ದಾರೆ. ನ್ಯೂಕ್ಲಿಯಸ್ ಎಷ್ಟು ಪವರ್ ಹಾಕಿ ಈ ಕಡೆ ಎಳಿತಿದ್ಯೋ, ಇವಷ್ಟೇ ಪವರ್ ಹಾಕ್ಬಿಟ್ಟು ಅದನ್ನ ಏನ್ ಮಾಡ್ತಿದ್ದಾರೆ? ತಳ್ತಿದ್ದಾರೆ. ಒಳಗ್ ಬರ್ಬೇಡ, ನೀನ್ ಒಳಗ್ ಬರ್ಬೇಡ ಅಂತ ತಳ್ತಾ ಇದ್ದಾರೆ. ರೈಟ್, ತಳ್ಳೋದಕ್ಕೆ ಏನಂತ ಹೇಳ್ತೀವಿ ನಾವು? ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆನಾ, ಸೊ ಇದನ್ನ ಏನಂತ ಕರಿತೀವಿ ನಾವು? ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ದಟ್ ಈಸ್ ದ ರೀಸನ್ ಏನಕ್ಕೆ ಅಟಾಮಿಕ್ ರೇಡಿಯಸ್ ಯಾಕೆ ಇನ್ಕ್ರೀಸ್ ಆಗ್ತಿದೆ? ಸ್ಟ್ರಿಂಕ್ ಆಗ್ಬೇಕಿತ್ತು, ಆಗ್ಲಿಲ್ಲ, ಅದ್ರ ಬದಲು ಸಡನ್ ಇನ್ಕ್ರೀಸ್ ಆಗ್ತಿದೆ. ನಮ್ಗೆ ಎಷ್ಟು ಸೈಜ್ ಕಾಣ್ಬೇಕು ಅದಕ್ಕಿಂತ ಜಾಸ್ತಿನೇ ಸೈಜ್ ಕಾಣ್ತಾ ಇದೆಯಲ್ಲ ಇಲ್ಲಿ ವ್ಯಾಲ್ಯೂ. ಕಾರಣ ಏನು? ಬಿಕಾಸ್ ಆಫ್ ದಿ ಸ್ಕ್ರೀನಿಂಗ್ ಎಫೆಕ್ಟ್ ನಮಗೆ ಏನಾಗ್ತಿದೆ? ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ಬಿಕಾಸ್ ಆಫ್ ಇಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಪ್ರಾಮಿನೆಂಟ್ ಇರುತ್ತೆ. ಅದಕ್ಕೋಸ್ಕರ ಇದು ನಲಿಫೈ ಆಗ್ಬಿಟ್ಟು ಇದು ಪ್ರಾಮಿನೆಂಟ್ ಆದ್ರಿಂದ ನನ್ನ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ 2 points ಆಫ್ ಟುಡೇಸ್ ಕ್ಲಾಸ್. ದಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತೆ ಅಟಾಮಿಕ್ ರೇಡಿಯಸ್ ಅಂಡ್ ಅಯೋನಿಕ್ ರೇಡಿಯಸ್. ಸೊ ಉಳಿದಿರೋದನ್ನ ನೆಕ್ಸ್ಟ್ ನಾನು ಸ್ಕ್ರೀನಿಂಗ್ ಎಫೆಕ್ಟ್ ಇನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಐ ಬಿ ಎಕ್ಸ್ಪ್ಲೇನಿಂಗ್ ಇನ್ ದಟ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.